ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಬರೋಬ್ಬರಿ 13 ವರ್ಷಗಳ ಬಳಿಕ ಸೌಜನ್ಯ ಸಾಕ್ಷಿ ಪ್ರತ್ಯಕ್ಷ. ಅವತ್ತು ಆ ಸ್ಥಳದಲ್ಲಿ ನಡೆದಿದ್ದೇನು ಅನ್ನೋದನ್ನ ನೋಡಿದ್ದೇನೆ ಅಂತ ಒಬ್ಬ ಮಹಿಳೆ ಪ್ರತ್ಯಕ್ಷ ಆಗಿರುವಂಥದ್ದು, ಅದು ಕೂಡ ಬರೋಬ್ಬರಿ 13 ವರ್ಷಗಳ ಬಳಿಕ. ಇದು ಎಕ್ಸ್ಕ್ಲೂಸಿವ್ ಅಲ್ಲ, ಎಕ್ಸ್ಪ್ಲೋಸಿವ್. ಸೌಜನ್ಯ ಮರ್ಡರ್ ಮಿಸ್ಟ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೌಜನ್ಯ ಅತ್ಯಾಚಾರ, ಹತ್ಯೆ ಅನ್ನುವಂಥ ವಿಚಾರಗಳು ಚರ್ಚೆ ಆಗ್ತಾ ಇರುವಾಗ 13 ವರ್ಷಗಳ ಬಳಿಕ ಈ ಒಬ್ಬ ಸಾಕ್ಷಿ ಪ್ರತ್ಯಕ್ಷ ಆಗಿರುವಂಥದ್ದು. ಈ ಸಾಕ್ಷಿ, ಈ ಪ್ರತ್ಯಕ್ಷದರ್ಶಿ ರಿಪಬ್ಲಿಕ್ ಕನ್ನಡದ ಜೊತೆಗೆ ಎಕ್ಸ್ಕ್ಲೂಸಿವ್ ಅಲ್ಲ, ಎಕ್ಸ್ಪ್ಲೋಸಿವ್ ಆಗಿ ಮಾತಾಡಿರುವಂಥದ್ದು. ಹಾಗಿದ್ದರೆ ಅವರು ಏನೆಲ್ಲ ಹೇಳಿದ್ದಾರೆ? ಸೌಜನ್ಯ ಕೊಲೆ, ಆಕೆ ಹೇಳಿದ್ದು ಸತ್ಯನಾ ಅಥವಾ ಕಟ್ಟು ಕಥೆನಾ? ರಿಪಬ್ಲಿಕ್ ಕನ್ನಡದಲ್ಲಿ ಅತಿ ದೊಡ್ಡ ಸಾಕ್ಷಿ ಸಂದರ್ಶನ. ಇದು ಎಕ್ಸ್ಕ್ಲೂಸಿವ್ ಅಲ್ಲ, ಎಕ್ಸ್ಪ್ಲೋಸಿವ್. ಸೌಜನ್ಯ ಕೊಲೆ, ಆಕೆ ಹೇಳಿದ್ದು ಸತ್ಯನಾ ಅಥವಾ ಕಟ್ಟು ಕಥೆನಾ? ರಿಪಬ್ಲಿಕ್ ಕನ್ನಡದಲ್ಲಿ ಪ್ರತ್ಯಕ್ಷದರ್ಶಿಯ ಸ್ಫೋಟಕ ಸಂದರ್ಶನ. ಈ ಪ್ರತ್ಯಕ್ಷದರ್ಶಿ ಹೇಳಿದ್ದೇನು? ಹಾಗಿದ್ದರೆ ಈ ಪ್ರತ್ಯಕ್ಷದರ್ಶಿ ಹೇಳುವ ಪ್ರಕಾರ ಸೌಜನ್ಯಗೆ ಅವತ್ತು ಆಗಿದ್ದೇನು? ಸೌಜನ್ಯ ಮೇಲೆ ಅತ್ಯಾಚಾರ ಮಾಡಿದ್ದು ಯಾರು? ಹತ್ಯೆಯನ್ನ ನಡೆಸಿದ್ದು ಯಾರು? ಅವತ್ತು ಆ ಸ್ಥಳದಲ್ಲಿ ಯಾವ ಸಮಯದಲ್ಲಿ ಯಾರು ಬಂದಿದ್ರು? ಏನ್ ಆಗಿತ್ತು? ಈ ಪ್ರತ್ಯಕ್ಷದರ್ಶಿ ಮಹಿಳೆ ಎಲ್ಲ ವಿಚಾರಗಳನ್ನ ಹೇಳ್ತಾ ಇರುವಂಥದ್ದು. ಆದರೆ ಈ ಪ್ರತ್ಯಕ್ಷದರ್ಶಿ ಹೇಳ್ತಾ ಇರುವಂಥದ್ದು ಸತ್ಯನಾ ಕಟ್ಟುಕತೆನಾ? ರಿಪಬ್ಲಿಕ್ ಪ್ರಶ್ನೆಗಳಿಗೆ ಪ್ರತ್ಯಕ್ಷದರ್ಶಿ ಮಹಿಳೆ ಹೇಳಿದ್ದೇನು? ಸಂತೋಷ್ ರಾವ್ ಅತ್ಯಾಚಾರ ಮಾಡಿದ್ನಾ ಇಲ್ವಾ? ಸಂತೋಷ್ ರಾವ್ನನ್ನ ನೋಡಿದ್ರಾ ಆ ಪ್ರತ್ಯಕ್ಷದರ್ಶಿ ಮಹಿಳೆ? ಸೌಜನ್ಯ ಅತ್ಯಾಚಾರ ಆರೋಪಿ ಯಾರು? ರಿಪಬ್ಲಿಕ್ ಪ್ರಶ್ನೆಗಳಿಗೆ ಪ್ರತ್ಯಕ್ಷದರ್ಶಿ ಮಹಿಳೆ ಹೇಳಿದ್ದೇನು? ಸಂತೋಷ್ ರಾವ್ ಅತ್ಯಾಚಾರ ಮಾಡಿದ್ನಾ ಇಲ್ವಾ? ಸಂತೋಷ್ ರಾವ್ನನ್ನ ಈ ಪ್ರತ್ಯಕ್ಷದರ್ಶಿ ಮಹಿಳೆ ನೋಡಿದ್ರಾ ಇಲ್ವಾ? ಈ ಎಲ್ಲ ಪ್ರಶ್ನೆಗಳಿಗೆ ಆ ಸಾಕ್ಷಿ ಕೊಟ್ಟ ಉತ್ತರ ಏನು? ರಿಪಬ್ಲಿಕ್ ಕನ್ನಡದಲ್ಲಿ ಸ್ಫೋಟಕ ಸಂದರ್ಶನ. ರಿಪಬ್ಲಿಕ್ ಕನ್ನಡ ಒಂದು ಸ್ಫೋಟಕ ಸಂದರ್ಶನವನ್ನ ನಡೆಸಿರುವಂತದ್ದು. ವೀಕ್ಷಕರೇ, ಅವತ್ತು ಆ ಮಹಿಳೆ ಸೌಜನ್ಯ ಅಪಹರಣವನ್ನ ನಾನು ಕಣ್ಣಾರೆ ಕಂಡಿದ್ದೆ ಅಂತ ಹೇಳಿರುವಂಥದ್ದು. ಸೌಜನ್ಯ ಅಪಹರಣ ಮಾಡಿದ್ದನ್ನ ನಾನು ಕಣ್ಣಾರೆ ನೋಡಿದ್ದೇನೆ ಅಂತ ಈ ಪ್ರತ್ಯಕ್ಷದರ್ಶಿ ಮಹಿಳೆ ಹೇಳಿರುವಂಥದ್ದು. ಇದೇ ಸಂದರ್ಭದಲ್ಲಿ ಇನ್ನೂ ಹಲವು ವಿಚಾರಗಳನ್ನ, ಸ್ಫೋಟಕ ವಿಚಾರಗಳನ್ನ ಈ ಪ್ರತ್ಯಕ್ಷದರ್ಶಿ ಮಹಿಳೆ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡುವಾಗ ತಿಳಿಸಿರೋದು. ಅವತ್ತು ಸೌಜನ್ಯ ಅಪಹರಣ ಕಣ್ಣಾರೆ ಕಂಡೆ ಅಂತ ಮಹಿಳೆ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಪ್ರತ್ಯಕ್ಷದರ್ಶಿ ಮಹಿಳೆ ಎಕ್ಸ್ಕ್ಲೂಸಿವ್ ಆಗಿ ಕೊಟ್ಟಿರುವ ಹೇಳಿಕೆ. ಸ್ಕಿನ್ ಅಲರ್ಜಿ ಮಾಹಿತಿಗಾಗಿ ಪ್ರಕೃತಿ ಚಿಕಿತ್ಸಾಲಯಕ್ಕೆ ಹೋಗಿದ್ವಿ. ಈ ಕಡೆಯಿಂದ ಒಂದು ಹುಡುಗಿ ಛತ್ರಿ ಹಿಡ್ಕೊಂಡು ಬಂದ್ಲು. ರಸ್ತೆ ದಾಟಿದ ಮೇಲೆ ಆ ಹುಡುಗಿ ಜೋರಾಗಿ ಕಿರ್ಚ್ಕೊಂಡ್ಲು. ಬೂದು ಬಣ್ಣದ ಕಾರು ಬಂದ್ ನಿಂತು, ಬಿಳಿ ಶರ್ಟ್ ಒಬ್ಬ ಹಾಕಿದ್ದ, ಕೈ ತಿರ್ಚಿದ್ರು, ಅಲ್ಲೇ ಛತ್ರಿ ಬಿತ್ತು. ಹುಡುಗಿ ಸೈಲೆಂಟ್ ಆದ್ಲು. ನೋಡಿ, ಪ್ರತ್ಯಕ್ಷದರ್ಶಿ ಮಹಿಳೆ ಹೇಳ್ತಾ ಇರುವಂತ ವಿಚಾರ, ನಾನವತ್ತು ಏನೇನು ಮಾಡಿದೆ, ನಾನು ಎಲ್ಲಿಗೆ ಹೋಗಿದ್ದೆ, ಅಲ್ಲಿ ಏನೇನು ನೋಡಿದೆ ಅನ್ನುವಂಥ ವಿಚಾರಗಳನ್ನು ಈಕೆ ತಿಳಿಸ್ತಾ ಇರುವಂಥದ್ದು. ಪ್ರಕೃತಿ ಚಿಕಿತ್ಸಾಲಯಕ್ಕೆ ಹೋದ ಸಂದರ್ಭದಲ್ಲಿ ಈ ಹುಡುಗಿ ಆ ಕಡೆಯಿಂದ ಬಂದ್ಲು, ಕೈಯಲ್ಲಿ ಛತ್ರಿ ಹಿಡ್ಕೊಂಡಿದ್ಲು. ಕಣ್ಣಾರೆ ಕಂಡೆ 2 ನಿಮಿಷದಲ್ಲಿ ಒಬ್ಬ ಬಿಳಿ ಶರ್ಟ್ ಹಾಕೊಂಡು ಬಂದಂಥ ವ್ಯಕ್ತಿ ಆಕೆಯ ಕೈಯನ್ನ ತಿರುಚಿದ. ಛತ್ರಿ ಕೆಳಗೆ ಬಿತ್ತು. ಈ ಹುಡುಗಿ ಸೈಲೆಂಟ್ ಆದ್ಲು.
5 ನಿಮಿಷದಲ್ಲಿ ಈಕೆನ ಅಪಹರಣ ಮಾಡಿಕೊಂಡ್ರು ಹೋದ್ರು. ಅದನ್ನ ನಾನೇ ಕಣ್ಣಾರೆ ಕಂಡಿದ್ದೀನಿ ಅಂತ ಪ್ರತ್ಯಕ್ಷದರ್ಶಿ ರಿಪಬ್ಲಿಕ್ ಕನ್ನಡಕ್ಕೆ ಸ್ಫೋಟಕವಾದಂತಹ ಸಂದರ್ಶನವನ್ನ ನೀಡಿರೋದು. ಈ ಸಂದರ್ಭದಲ್ಲಿ ಇನ್ನೂ ಹಲವು ವಿಚಾರಗಳನ್ನ ಆ ಮಹಿಳೆ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ತಿಳಿಸಿರುವಂತದ್ದು. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಅಲ್ಲ, ಬದಲಾಗಿ ಎಕ್ಸ್ಪ್ಲೋಸಿವ್. ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾಕ್ ಟು ಬ್ಯಾಕ್ ಸ್ಫೋಟಕ ಸಂದರ್ಶನಗಳನ್ನ ಮಾಡ್ತಾ ಇರುವಂತದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಬ್ಯಾಕ್ ಟು ಬ್ಯಾಕ್ ಎಕ್ಸ್ಕ್ಲೂಸಿವ್ ಗಳನ್ನ ಕೊಡ್ತಾ ಇರುವಂತದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಈಗ ಇದೇ ರೀತಿ ಮತ್ತೊಂದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಎಕ್ಸ್ಪ್ಲೋಸಿವ್ ಸ್ಫೋಟಕ ಸಂದರ್ಶನ. 13 ವರ್ಷದ ಹಿಂದೆ ಆ ಒಂದು ಘಟನೆಯನ್ನ ಕಣ್ಣಾರೆ ಕಂಡಿದ್ದಂತ ಪ್ರತ್ಯಕ್ಷದರ್ಶಿ ಮಹಿಳೆ ಈಗ ರಿಪಬ್ಲಿಕ್ ಕನ್ನಡದ ಮುಂದೆ ಪ್ರತ್ಯಕ್ಷ ಆಗಿರೋದು. ಆ ಮಹಿಳೆ ಸ್ಫೋಟಕವಾದಂತ ಹಲವು ವಿಚಾರಗಳನ್ನ ರಿಪಬ್ಲಿಕ್ ಕನ್ನಡಕ್ಕೆ ತಿಳಿಸಿದ್ದಾರೆ. ಹಾಗಿದ್ದರೆ ಆ ಮಹಿಳೆ ಹೇಳಿದ್ದೇನು? ತಪ್ಪದೆ ಈ ಸ್ಫೋಟಕ ಸಂದರ್ಶನವನ್ನ ಈಗ ಗಮನಿಸಿ ವೀಕ್ಷಕರೇ. ನಾನು ಅವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ದೇವರ ದರ್ಶನಕ್ಕೆ ಅಂತ ಹೇಳಿ ಬಂದಿದೆ. ಅದರ ಜೊತೆಗೆ ನನಗೆ ಆರೋಗ್ಯದ ಸಮಸ್ಯೆ ಇತ್ತು. ಆ ಕಾರಣದಿಂದ ಶಾಂತಿವನಕ್ಕೆ ನಾನು ಚಿಕಿತ್ಸೆಗೆ ಅಂಥೇಳಿ ಬಂದಂಥ ಸಮಯ ಇದು. ಸುಮಾರು 4 ಗಂಟೆ 4:15 ಆಗಿತ್ತು. ಅವತ್ತಿನ ದಿನಾಂಕ ನನಗಿನ್ನೂ ನೆನಪಿದೆ. ಅಕ್ಟೋಬರ್ 9ನೇ ತಾರೀಕು 2012. ಅವತ್ತು ನಾನು ಬಂದಾಗ ನನ್ನ ಕಣ್ಣೆದುರೇ ನಡೆದಂಥ ಒಂದು ಘಟನೆ ಇವತ್ತೂ ಕೂಡ ನನ್ನ ತಲೆಯಲ್ಲಿ ಕಾಡ್ತಾ ಇದೆ. ನಾನು ಅದನ್ನು ಹಲವಾರು ಬಾರಿ ಹೇಳಬೇಕು ಅಂಥೇಳಿ ಅಂದುಕೊಂಡೆ, ಆದರೆ ನನಗೆ ಹೇಳಲಿಕ್ಕೆ ದನಿಯೂ ಇರಲಿಲ್ಲ, ಹೇಳಲಿಕ್ಕೆ ಯಾವುದೇ ಅವಕಾಶವೂ ಇರಲಿಲ್ಲ. ಆದರೆ ನನ್ನ ಮನಸ್ಸಿನಲ್ಲಿ ಅದು ಕೊರಿತಾ ಇದೆ. ಇವತ್ತು ನಿಮ್ಮ ಮಾಧ್ಯಮದ ಮುಂದೆ ಬಂದು ನಾನು ಅದನ್ನು ತಿಳಿಸ್ತೀನಿ. ಯಾರ ತನಿಖಾ ಅಧಿಕಾರಿಗಳ ಮುಂದೆ ಬೇಕಾದರೂ ನಾನು ಈ ಸತ್ಯ ವಿಚಾರವನ್ನು ಹೇಳ್ತೀನಿ ಅನ್ನೋದನ್ನು ಒಬ್ಬರು ಮಹಾ ತಾಯಿಯೊಬ್ಬರು ನಮ್ಮ ಜೊತೆಗೆ ಬಂದು ಈ ಮಾತನ್ನು ಹೇಳ್ತಾ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಅವ್ರ ಹೆಸರು ಹೇಳಲಿಕ್ಕೆ ಅವ್ರು ಇಷ್ಟಪಡ್ತಾರಾ, ಏನು ಎತ್ತ ಎಲ್ಲದ್ರ ಕುರಿತಾಗಿ ನಾವಿವತ್ತು ಅವ್ರನ್ನ ಮಾತಾಡೋಣ. ಅಮ್ಮ ನಮಸ್ಕಾರಮ್ಮ. ನಮಸ್ತೆ. ತಮ್ಮ ಹೆಸರು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇಲ್ಲ ಇಲ್ಲ ಇಲ್ಲ, ನನ್ನ ಹೆಸರು ಹೇಳಲ್ಲ, ನನ್ನ ವಿಳಾಸ ಏನು ನಾನು ಕೊಡಲ್ಲ. ಯಾಕಂದರೆ ಇಲ್ಲಿ ನಾನು ಫಸ್ಟ್ ಟೈಮ್ ಒಡನಾಡಿಗೆ ಹೋಗಿ ಹೇಳಿದಾಗ ಅವ್ರು ಯಾರೂ ನನ್ನನ್ನು ನಂಬಲಿಲ್ಲ. ಹಾಗಾಗಿ ನನಗೆ ಯಾರ ಮೇಲೂ ನಂಬಿಕೆ ಇಲ್ಲ. ಬಟ್ ಇವಾಗ ನೀವು ಕರೆದಿರೋದ್ರಿಂದ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ನಿಮಗಿನ್ನೂ ನೆನಪಿದೆಯಾ ಆ ದಿನ ಯಾವತ್ತು ಅಂತೇಳಿ? ಚೆನ್ನಾಗಿ ನೆನಪಿದೆ. ಆ ದಿನ ನನ್ನ ತಂದೆಯ ಹುಟ್ಟಿದ ದಿನ ಆಗಿರೋದ್ರಿಂದ ನಾನು ಅದ್ರ ಹಿಂದಿನ ದಿನ ಧರ್ಮಸ್ಥಳಕ್ಕೆ ಹೋಗಿದ್ದು ಚೆನ್ನಾಗಿ ನೆನಪಿದೆ. ಎಷ್ಟೊತ್ತಿನ ಸುಮಾರಿಗೆ ನೀವು ಧರ್ಮಸ್ಥಳದಿಂದ ಆ ಇನ್ಸಿಡೆಂಟ್ ಆಯ್ತಲ್ಲ ಆ ಸ್ಥಳಕ್ಕೆ ಬಂದ್ರಮ್ಮ? ಅದು ನಾವು ನೋಡಿ, ಆ ದಿನದ ಹಿಂದಿನ ದಿನ ನೈಟು 12 ಗಂಟೆಗೆ ಟ್ರೈನಲ್ಲಿ ಮಂಡ್ಯದಿಂದ ಹೊರಟ್ವಿ. ಅಲ್ಲಿಂದ ಬೆಳಗಿನ ಜಾವ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇಳಿದು ಅಲ್ಲಿಂದ ಬಸ್ ಹತ್ಕೊಂಡು ಧರ್ಮಸ್ಥಳಕ್ಕೆ ಬಂದು ಅಲ್ಲಿ ನಾವು ಸ್ನಾನ ಮಾಡಿ ದೇವ್ರ ದರ್ಶನ ಮಾಡಿ ಊಟ ಎಲ್ಲ ಮಾಡಿ ಮುಗಿಸಿ ಹೊರಗೆ ಬರೋ ಅಷ್ಟರಲ್ಲಿ ಸುಮಾರು 2:15 ಟೈಮ್ ಆಗಿರ್ಬೋದು. ಬಟ್ ಅಲ್ಲಿಂದ ಒಂದು 5-10 ನಿಮಿಷ ವಿಶ್ರಾಂತಿ ಕಳೆದು ತದನಂತರ ನಾವು ನನ್ನ ಸ್ಕಿನ್ ಅಲರ್ಜಿ ಇದ್ದಿದ್ದರಿಂದ ಯಾರೋ ನನಗೊಂಚೂರು ಇನ್ಫಾರ್ಮ್ ಮಾಡಿದರು, ಇಲ್ಲಿ ಪ್ರಕೃತಿ ಚಿಕಿತ್ಸಾಲಯ ಇದೆ ಶಾಂತಿವನ ಅನ್ನೋ ಕಡೆ, ಅಲ್ಲಿ ಹೋಗಿ ತೋರಿಸ್ಕೊಳ್ಳಿ ಅಂತ ಹೇಳಿದರು. ಬಟ್ ಅಲ್ಲಿ ಅವತ್ತೇ ತೋರ್ಸೋಕೆ ಆಗ್ತಿದ್ದಿಲ್ಲ. ಆದರೂ ನಾವು ಕೆಲವು ಎಂಥದ್ದು ವಿವರಗಳನ್ನು ತಿಳ್ಕೊಳ್ಳೋಕ್ಕೆ ಅಂತ ಅಲ್ಲಿಗೆ ಹೊರಟ್ವಿ. ನೀವು ಅಲ್ಲಿ ಕಾಯ್ತಾ ಇದ್ರಿ, ಯಾರಾದರೂ ಬರಲಿ ವಿಚಾರ ಮಾಡಿ ಒಳಗಡೆ ಹೋಗೋಣ ಅಂತ ಕಾಯ್ತಾ ಇದ್ರಿ. ಆ ನಂತರ ಏನಾಯ್ತಮ್ಮ? ನಿಮ್ಮ ಕಣ್ಣಿಗೆ ಯಾರು ಬಿದ್ರಲ್ಲಿ? ಆಮೇಲೆ ತದನಂತರ ನಾವು ಅಲ್ಲಿ ಕೂತಿರ್ಬೇಕಾದ್ರೆ ಒಂದು ಬೈಕ್ ಬಂತು ಫಸ್ಟು. ಅದರಲ್ಲಿ 2 ಹುಡುಗರು ಬಂದರು. ಅವರೊಂದು 23ರಿಂದ 25 ಒಳಗಡೆ ವಯಸ್ಸಿನವರು. ಅವರು ಬಂದ್ಬಿಟ್ಟು ಅಲ್ಲಿ ಎದುರುಗಡೆ ಪ್ರಕೃತಿ ಚಿಕಿತ್ಸಾಲಯ ಇದೆಯಲ್ಲ, ಆ ಕಡೆ ನಾವು ರೈಟ್ ಸೈಡ್ ಇದ್ವಿ, ಅವರು ಲೆಫ್ಟ್ ಸೈಡ್ಗೆ ಗಾಡಿ ತಗೊಂಡು ಆ ಕಡೆಯಿಂದ ಸ್ವಲ್ಪ ಒಂದು ನೋಡಿ ಅಲ್ಲಿ ಕಾಣಿಸ್ತಾ ಇದ್ರೆ ಅಷ್ಟು ದೂರ ಅಂದರೆ ಒಂದು 200 ಮೀಟ್ರ್ ಅಷ್ಟು ಅಥವಾ ಒಂದು 300 ಮೀಟ್ರ್ ಅಷ್ಟು ದೂರದಲ್ಲಿ ಹೋಗಿ ಬೈಕ್ ನಿಲ್ಲಿಸಿದ್ರು. ಅಲ್ಲಿಂದ ನಿಲ್ಲಿಸ್ಬಿಟ್ಟು ಮತ್ತೆ ಅಲ್ಲಿಂದ ನಿಧಾನವಾಗಿ ಸ್ವಲ್ಪ ಹೊತ್ತು ಡಿಸ್ಕಷನ್ ಮಾಡಿಬಿಟ್ಟು ಏನೋ ಅವ್ರವ್ರ ಭಾಷೆಯಲ್ಲಿ ಮಾತಾಡಿಕೊಂಡು ಮತ್ತೆ ಅವರು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಒಂದು 2-3 ಸಾರಿ ಓಡಾಡ್ತಾಯಿದ್ರು. ಆಮೇಲೆ ಅವರು ನಮ್ಮನ್ನು ನೋಡಿದ್ರು. ನಾವು ಅವರನ್ನು ಕೇಳೋಣ ಅಂತ ಇದ್ವಿ. ಬಟ್ ಅವರು ಆ ಕಡೆ ಈ ಕಡೆ ಓಡಾಡ್ತಾ ಇರೋದ್ರಿಂದ ಸುಮ್ಮನಾದ್ವಿ. ಅದ್ರ ಜೊತೆಗೆ ಇನ್ನೊಂದು ಬೈಕ್ ಬಂತು, ಅದರಲ್ಲಿ ಒಬ್ಬರು ಬಂದರು, ಅವರು ಅವ್ರ ಜೊತೆ ಸೇರಿಕೊಂಡ್ರು. ಆಮೇಲೆ ಇನ್ನೊಂದು ಬೈಕ್ ಬಂತು, ಅದ್ರಲ್ಲಿ 3 ಜನ ಇದ್ದರು. ಅವರು ಬಂದು ಅವರೆಲ್ಲ ಸೇರ್ಕೊಂಡು ಮಾತಾಡಾದ್ಮೇಲೆ ಅವರು ಇಬ್ಬರು ಹೊರಟೋಗ್ಬಿಟ್ರು ಬೈಕಲ್ಲೇ, ಒಬ್ಬರು ಅಲ್ಲೇ ಉಳ್ಕೊಂಡ್ರು. ಆಮೇಲೆ ಅಲ್ಲಿ ಉಳ್ಕೊಂಡು ಇನ್ನೊಬ್ಬ ಬಂದ್ಬಿಟ್ಟು ಆಟೋದಲ್ಲಿ ಒಂದು ಆಟೋ ಬಂತು. ಆಟೋದಲ್ಲಿ ಬಂದ್ಬಿಟ್ಟು ಅಯ್ಯಪ್ಪ ಒಬ್ಬರು ತೊದ್ಲ ಬಂದಿದ್ದು. ಅವರು ಅಷ್ಟು ಜನ ಏನೋ ಮಾತಾಡಿಕೊಂಡು ನಮ್ಮ ಹತ್ರ 3 ಬೈಕು ನೀವು ನಿಂತಹ ಬಸ್ ಸ್ಟ್ಯಾಂಡ್ನ ಎದುರುಗಡೆ ಬಂದು ನಿಂತಿತ್ತ? ಎದುರುಗಡೆ ಸ್ವಲ್ಪ ದೂರ ಒಂದು 500 ಮೀಟರ್ ಅಷ್ಟು ದೂರ, 200-300 ಮೀಟರ್ ಅಷ್ಟು ದೂರದಲ್ಲಿ ನಿಮ್ಗೆ ಕಾಣಿಸೋತರ ನಿಂತಿತ್ತು. ಇಲ್ಲಿ ಕಾಣಿಸ್ತಾ ಇಲ್ವ ರೋಡು ನಮಗೆ? ಅದೇ ಥರ ನೋಡಿ, ಈ ಇದರಲ್ಲಿ ಇದು ಕಾಂಪೌಂಡ್ ಇದೆಯಲ್ಲ,
ಅಷ್ಟು ದೂರದಲ್ಲಿ ಅಲ್ಲಿ ಬೈಕ್ಗಳು ನಿಲ್ಲಿಸ್ಕೊಂಡಿದ್ರು. ಅವ್ರು ನಿಮ್ಮನ್ನು ಅಬ್ಸರ್ವ್ ಮಾಡಿದ್ರಾ? ಹೌದು, ನಮ್ಮನ್ನು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡೇ ಹೋದ್ರು. ನಿಧಾನವಾಗಿ ಸ್ಲೋ ಮೋಷನಲ್ಲಿ ವೆಹಿಕಲ್ ತಗೊಂಡು ಹೋಗ್ತಾಯಿದ್ರು. ಆಮೇಲೆ ಏನಾಯಿತು ಅಂದರೆ ಒಬ್ಬರು ಬಂದರು, ನಮ್ಮ ಹತ್ರನೇ ಬಂದರು. ಅವರು ಬಂದ್ಬಿಟ್ಟು ಏನಂದರು, ಅವ್ರಿಗೆ ಸ್ಪಷ್ಟವಾಗಿ ಮಾತು ಹೊರಡಲ್ಲ, ತೊದಲು ಅವರು. ಅವ್ರು ಹೇಳಿದ್ರು, ಆಂಟಿ ನೀವು ಯಾಕೆ ಇಲ್ಲಿ ಇದ್ದೀರಾ, ನೀವು ಎಲ್ಲಿಂದ ಬಂದಿದ್ದೀರಾ ಅಂತ ಇದೇ ಥರ ತೊದಲು ಮಾತಲ್ಲಿ ನಿಮ್ಮನ್ನ ಅಲ್ಲಿ ಬಂದ ವ್ಯಕ್ತಿ ಮಾತಾಡಿಸಿದ್ರು. ಅವ್ರಿಗೆ ಒಂದು ಎಷ್ಟು ಏಜ್ ಆಗಿರ್ಬೋದು? ಅವ್ರಿಗೆ ಸುಮಾರು ಒಂದು 23-24 ಇರ್ಬೋದು ಅನಿಸುತ್ತೆ. ಈಗ ಹುಡುಗ, ಹಾಗಾದರೆ ಹುಡುಗ 24-25 ಒಳಗೆ. ಆ ಹುಡುಗ ಬಿಕ್ಲಿ ಮಾತಾಡ್ತಾ ಇದ್ದ. ಮಾತಾಡ್ತಾ ಇದ್ದು. ಆಮೇಲೆ ನಾವು ಹೇಳಿದ್ವಿ, ನಾವು ಇಂಥ ಕಡೆ ಬಂದಿದ್ದೀವಪ್ಪ, ಈ ಥರ ನನ್ನದು ಸ್ಕಿನ್ ಈ ಥರ ಆಗ್ಬಿಟ್ಟಿದ್ದಿಲ್ಲ, ಇಲ್ಲಿ ತೋರಿಸ್ಕೊಳ್ಳೋಣ ಅಂತ ಬಂದಿದ್ವಿ ಅಂತ ಕೈ ಮಾಡಿ ತೋರಿಸ್ದೆ. ಪ್ರಕೃತಿ ಚಿಕಿತ್ಸಾಲಯ ಅದೆಲ್ಲ, ಇಲ್ಲಿ ತೋರಿಸ್ಕೊಳ್ಳೋಕ್ಕೆ ಅಂತ ಬಂದಿದ್ದೀವಿ. ಆದರೆ ಏನು ತೋರಿಸ್ಕೊಳ್ಳೋಕ್ಕೇನು ಅಲ್ಲ, ಏನು ವಿವರ ತಿಳ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಅಂತ ಹೇಳಿದ್ರು. ಹೌದಾ ಆಂಟಿ? ಅವರು ಈಗ ಇಲ್ಲಿ ಇಲ್ಲ ಆಂಟಿ, ಯಾರು ಡಾಕ್ಟ್ರು ಈಗ ನೋಡೋ ಇಲ್ಲ, ಒಂದು ಸ್ವಲ್ಪ ದಿವಸ ಅವರು ಇಲ್ಲಿ ಇರಲ್ಲ, ಸುಮ್ಮನೆ ವೇಸ್ಟು ನೀವು ಇಲ್ಲಿ ಬಂದಿದ್ದು ಅಂತ ತೊದಲು ನೋಡಿಲೇ ಎಲ್ಲ ಹೇಳ್ದ. ಹೌದಾ, ಹಾಗಾದರೆ ಏನು ಮಾಡೋದು ಈಗ ಅಂದ್ಕೊಂಡು ನಾವು ಬಂದದ್ದು ವೇಸ್ಟ್ ಆಯ್ತಲ್ಲ ಅಂತ ನಾವು ಮುಖ ನೋಡಿಕೊಂಡು ಸುಮ್ಮನೆ ಇದ್ವಿ. ಸರಿ, ಈ ಅಪ್ಪ ಏನು ಮಾಡ್ದ, ಯಾರಿಗೋ ಕಾಲ್ ಮಾಡಿಬಿಟ್ಟು ಪಾಸ್ ಆದ ಮುಂದಕ್ಕೆ. ಆಮೇಲೆ ಇನ್ನೊಂದು ಒಂಚೂರು ದಪ್ಪ ಮುಖ, ಮೀಸೆ ಇಲ್ಲ ಆತನಿಗೆ, ಆತ ಬಂದ. ಆತನಿಗೆ ಒಂದು ಎಷ್ಟು ವಯಸ್ಸಾಗಿರ್ಬೋದು? ಆತನಿಗೂ ಒಂದು 20-22 ವಯಸ್ಸು ಇರ್ಬೋದು. ಹುಡುಗರು ಹಾಗಾದರೆ? ಹೌದು, ಹುಡುಗರು 22, ಎಲ್ಲ 26 ವರ್ಷದ ಒಳಗಡೆ. ಸ್ಪೆಸಿಫಿಕ್ ಆಗಿ ಹೇಳೋಕ್ಕಾಗಲ್ಲ, ಒಂದು 25-26 ವರ್ಷದ ಒಳಗಡೆ ಇದ್ರು ಎಲ್ರು. ಆವಾಗ ಅವ್ರು ಕೇಳಿದ್ರು, ಆಂಟಿ ನೀವು ಹೋಗ್ಬಿಡಿ ಆಂಟಿ, ಯಾಕೆ ಇಲ್ಲಿ ಕೂತಿದ್ದೀರಾ? ಅವರು ಸ್ಪಷ್ಟವಾಗಿ ಕನ್ನಡ ಚೆನ್ನಾಗಿ ಮಾತಾಡ್ತಿದ್ರು. ಯಾಕೆ ಇಲ್ಲಿ ಕೂತಿದ್ದೀರಾ ಆಂಟಿ, ನೀವು ಹೋಗ್ಬಿಡಿ, ಇಲ್ಲಿ ಕೂತ್ಕೊಳ್ಳೋದು ವೇಸ್ಟು, ಪಾಪ ನೀವು ಇಬ್ಬರೇ ಇದ್ದೀರಲ್ಲ, ಇಲ್ಲಿ ಯಾರು ಜನಗಳು ಜಾಸ್ತಿ ಇರೋದಿಲ್ಲ, ನೀವು ಹೋಗ್ಬಿಡಿ ಅಂತ ಹೇಳಿದ್ರು. ಸರಿ ಆಯಿತು ಹೋಗ್ತೀವಪ್ಪ, ಮಳೆ ನಿಲ್ಲಲಿ ಅಂತ ಹೇಳಿದ್ರು. ಹೊರಡಿ ಅಂದರು. ಆಯಿತು ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಇದ್ವಿ. ಅವ್ರು ಹೋಗಿದ ತಕ್ಷಣವೇ ಈ ಕಡೆಯಿಂದ ಒಂದು ಹುಡುಗಿ ಛತ್ರಿ ಹಿಡ್ಕೊಂಡು ಯೂನಿಫಾರ್ಮಲ್ಲಿ, ಸ್ಕೂಲೋ ಕಾಲೇಜೋ ಗೊತ್ತಿಲ್ಲ, ಆಸುಪಾಸು. ಆ ಹುಡುಗಿ ಸ್ಕೈ ಬ್ಲೂ ಕಲರ್ ಯೂನಿಫಾರ್ಮ್, ಬ್ಲೂ ಪ್ಯಾಂಟು, ಬ್ಲೂ ವೇಲು, ಸ್ಕೈ ಬ್ಲೂ ಕಲರು ಟಾಪು ಹಾಕ್ಕೊಂಡಿದ್ದು. ಬ್ಲೂ ಪ್ಯಾಂಟು, ಬ್ಲೂ ವೇಲು, ಸ್ಕೈ ಬ್ಲೂ ಕಲರು ಟಾಪು ಛತ್ರಿ ಹಿಡ್ಕೊಂಡು ಪಾಸಾದ್ಲು. ಎಲ್ಲಿಂದ ಪಾಸ್ ಆದ? ಬಸ್ ಸ್ಟ್ಯಾಂಡ್ ಅಲ್ವಾ ಅದು? ಅಲ್ಲಿ ಇಲ್ಲಿಂದ ನಡ್ಕೊಂಡು ಬಂದ್ಲು. ಈಗ ನಮ್ಮ ಲೆಫ್ಟ್ ಸೈಡು ನಾವು ಬಸ್ ಸ್ಟ್ಯಾಂಡ್ ಆಪೋಸಿಟ್ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಹೀಗೆ ಕೂತಿದ್ದೀವಿ. ಹುಡುಗಿ ನಮ್ಮ ಲೆಫ್ಟ್ ಸೈಡಿಂದ ಹಿಂಗೆ ನಡ್ಕೊಂಡು ಹೋದ್ಲು. ಆವಾಗ ನಾವು ಇನ್ನೇನು ಮಾಡೋದು, ಅಮ್ಮ ನಾವು ಹೊರಟ್ಬಿಡೋಣ, ಆಯಿತು ಬನ್ನಿ ಹೆಂಗೋ ನಡ್ಕೊಂಡು ಹೋಗೋಣ ನಾವು ಅಂತ ಹೇಳ್ಬಿಟ್ಟು ಅವರು ಯೂರಿನ್ ಪಾಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆವಾಗ ಅಲ್ಲೊಂದು ಮರ ಇತ್ತು ಪಕ್ಕದಲ್ಲಿ, ಅಲ್ಲಿ ಹೋಗಿ ಆಯಿತು ನಡೀರಿ ಅಂದ್ಬಿಟ್ಟು ಅಲ್ಲಿ ಹೋಗಿ ಅವ್ರು ಕೂತ್ಕೊಂಡ್ರು. ನಾನು ಹೋಗಿ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡೆ ಅಷ್ಟೇ. ಆಮೇಲೆ ಹುಡುಗಿ ಅಲ್ಲಿಂದ ಇಲ್ಲಿ ಪಾಸ್ ಆಗಿದ್ದಾಳೆ. ಒಂದು ನಿಮಿಷನೋ 2 ನಿಮಿಷನೋ ಆಗಿರ್ಬೋದು. ಆಗ ಜೋರಾಗಿ ಕಿರಿಚಿತು, ಅದೇ ಹುಡುಗಿನೇ ಕಿರಿಚಿತು. ನಾನು ಹಿಂಗೆ ಬಗ್ಗೆ ನೋಡಿದೆ ಮರದಿಂದ ಈಚೆಗೆ. ನೀವು ಇದ್ದ ಜಾಗದಿಂದ ಎಷ್ಟು ದೂರದಲ್ಲಿ ಆ ಹುಡುಗಿ ಕಿರ್ತಾಳೆ? ಒಂದು 300 ಫೀಟ್ಸ್ ಇರ್ಬೋದು, ಅಂದರೆ ಒಂದು 200 ಮೀಟ್ರ್ ಇರ್ಬೋದು. ಕೂಗಳತೆ ದೂರದಲ್ಲಿ ಇಷ್ಟೇ. ನೋಡಿ ಇದ್ರಿಂದ ಗೇಟ್ ಇದೆಯಲ್ಲ, ಇದಾಕಿದ್ದಾರಲ್ಲ, ಅಷ್ಟು ದೂರದಲ್ಲಿ, ಈ ಕಾಂಪೌಂಡ್ ಇದೆಯಲ್ಲ ಅಷ್ಟು ದೂರದಲ್ಲಿ. ಆ ಹುಡುಗಿ ನನ್ನ ಕಡೆ ನೋಡ್ತು, ನಾವು ಅವ್ರ ಕಡೆ ನೋಡಿದ್ವಿ. ಆವಾಗ ನಾನು ಹೇಳಿದೆ, ಆ ಹುಡುಗಿ ನಮ್ಮ ಸೋದರತ್ತೆ ಮಗಳ ಥರ ಇದ್ಲು. ನಾನು ಹೇಳಿದೆ, ಅಮ್ಮ ಆ ಹುಡುಗಿ ನೋಡಿ ನಮ್ಮ ಜ್ಯೋತಿ ಥರನೇ ಇದ್ದಾಳೆ ಅಲ್ವಾ, ಚೆನ್ನಾಗಿದ್ದಾಳೆ ಅಂತ ನಾವು ಮಾತಾಡ್ಕೊಂಡ್ವಿ ಅಷ್ಟೇ. ಆ ಛತ್ರಿ ಹಿಡ್ಕೊಂಡು ಹೋಯ್ತು ಅಷ್ಟು ಬಿಟ್ಟರೆ. ಆ ಹುಡುಗಿ ಅಲ್ಲಿ ಮುಂದಕ್ಕೆ ಹೋದ್ಮೇಲೆ ಅದು ಕಿರಿಚಿದ ಮೇಲೆ ನಾನು ಈ ಕಡೆ ತಿರ್ಕೊಂಡು ನೋಡಿದ್ಮೇಲೆ ನೋಡಿದೆ, ಒಂದು ಕಾರ್ ಬಂತು, ಬೂದು ಬಣ್ಣದ ಕಾರು, ಮತ್ತು ಆಟೋ ಅಡ್ಡ ನಿಂತ್ಕೊಂತು. ಆಮೇಲೆ ಆ ಹುಡುಗಿ ಜೋರಾಗಿ ಕಿರ್ಚ್ಕೊಂಡಿದ್ದ ಸೌಂಡ್ಗೆ ನಾನು ಓಡ್ತಾ ಮೆತ್ತಗೊಡ್ದೆ. ಸ್ಟಾರ್ಟಿಂಗಲ್ಲಿ ಹೋದೆ, ಅಮ್ಮ ನೀವು ಮಾಡಿ ನಾನು ಬರ್ತೀನಿ ಅಂದ್ಬಿಟ್ಟು. ಆಮೇಲೆ ಹುಡುಗಿನ ಏನು ಕೈನ ಹಿಂದಕ್ಕೆ ತಿರುಚಿದ್ರು. ಮತ್ತು ಆ ಹುಡುಗಿ ಛತ್ರಿ ಎಲ್ಲ ಬಿದ್ದೋಯ್ತು ಬಗ್ಗದ್ಲು ಕೆಳಗೆ. ಆಮೇಲೆ ಏನು ಮಾಡಿದ್ರು ಗೊತ್ತಿಲ್ಲ, ಹುಡುಗಿ ಸೌಂಡೇ ಬರಲಿಲ್ಲ. ಎಷ್ಟು ಜನ ಇದ್ದಿದ್ರು ಆ ಕಾರಲ್ಲಿ? ಆ ಕಾರಲ್ಲಿ ಒಬ್ಬರು ಟಿಪ್ ಟಾಪ್ ಆಗಿದ್ರು, ವೈಟು ಡ್ರೆಸ್ ಹಾಕ್ಕೊಂಡು ಚೆನ್ನಾಗಿದ್ರು ಅವರು. ಮತ್ತು ಇವರು ಎಲ್ಲರೂ ಚೆನ್ನಾಗೇ ಇದ್ದರು, ಒಳ್ಳೆ. ಎಷ್ಟು ಜನ ಬಂದಿದ್ರಲ್ಲಿ? ನಿಮ್ಗೆ ಎಷ್ಟು ಜನ ಕಾಣಿಸಿದ್ರು? ಬೈಕಲ್ಲಿ ಬಂದವರಲ್ಲಿ ಇಬ್ಬರು ಹೊರಟೋಗ್ಬಿಟ್ಟಿದ್ರು, ಇನ್ನು 3 ಜನ ಇದ್ದರು. ಆಮೇಲೆ ಅಲ್ಲಿ ಇವ್ರ ಜೊತೆಗೆ ಒಬ್ಬ ಕುಳ್ಳ ಇದ್ದ, ದಪ್ಪಗೆ ಗುಂಡಿಗೆ, ಒಂದು ಬಾಲ್ಡೆಡ್ ಇರಬೇಕು ಅವನಿಗೆ, ಸರಿಯಾಗಿ ಅದು ಗಮನಿಸ್ಲಿಲ್ಲ. ಬಟ್ ಅದು ಅಲ್ಲಿ ಒಬ್ಬ ನಿಂತ್ಕೊಂಡಿದ್ದ.
ಅವನು ಸೇರ್ಕೊಂಡಿದ್ದ. ಟೋಟಲಿ ಆ ಕಾರಿಂದ ಇಳಿದವನು ಮತ್ತು ಅವನು ಇವ್ರು 3 ಜನ ಸೇರಿಸಿ 5 ಜನ ಇರ್ಬೋದು, 5 ಜನ ಅಂತ ನಾನು ಅನ್ಕೋತೀನಿ. ಆ ಹುಡುಗಿ ಕಿರಿಚಿದ್ದೆಲ್ಲ ಕೇಳಿಸ್ಕೊಂಡು ಕಿರಿಚಿದ್ದೆಲ್ಲ ಕೇಳಿಸ್ಕೊಂಡೆ. ಕಾರ್ ಬಂದಿದ್ದು ನೋಡಿದೆ, ಕಾರಿಂದ ಇಳಿದು ಪಾರ್ಟಿ ನೋಡಿದೆ. ಬಟ್ ಐಡೆಂಟಿಫೈ ಮಾಡೋಕ್ಕೆ ನಾವು ಇನ್ನೂ ಹತ್ರ ಹೋಗಿರಲಿಲ್ಲ. ಎಷ್ಟೊತ್ತಾಗಿರ್ಬೋದು ಆಗ ಗಂಟೆ? ಆವಾಗ ಸುಮಾರು 4ರಿಂದ 4 ಕಾಲು ಇರ್ಬೋದು ಮೋಸ್ಟ್. 4 ಗಂಟೆಯಿಂದ 4 ಗೋಲ್. ಆವಾಗ ಕಾರು ಮೊದಲು ಹೋಯ್ತು, ಆಟೋ ಹಿಂದೆ ಹೋಯ್ತು, ಬೈಕ್ಗಳು ಹೊರ್ಟೋಗ್ಬಿಟ್ವು. ಎಲ್ಲ ಹೋದ್ಮೇಲೆ ಒಬ್ಬ ದಪ್ಪಗಿದ್ದ ಮನುಷ್ಯ, ಬಾಲ್ಡೆಡ್ ಇರಬೇಕು, ಅವನಿಗೆ ಕೂದಲೆಲ್ಲ ಮುಂದೆ ಕಾಣಿಸ್ಲಿಲ್ಲ ನಮಗೆ, ಕುಳ್ಳಿಗೆ ದಪ್ಪಗಿದ್ದ ಆ ವ್ಯಕ್ತಿ ಅಲ್ಲೇ ನಿಂತಿದ್ದ. ನಾನು ಹೋಗಿ ಕೇಳಿದೆ ಅವ್ರನ್ನೇ, ಹಿಂಗೆ ಓಡಿದ್ನೆಲ್ಲ ಒಂಥರ ಉತ್ಸವ ಬರ್ಕೊಂಡೆ, ಇವರೇ ಬ್ರದರ್ ಇದೇ ಥರ ಕೇಳಿದೆ. ಅವರು ಯಾಕೆ ಎಷ್ಟೊತ್ತು ಆಯ್ತಮ್ಮ? ಎಷ್ಟೊತ್ತು ಅಲ್ಲಿ ಹೈಡ್ರಾಮ ಆಯಿತು ಅವಳನ್ನ? ಹೈಡ್ರಾಮ ನೋಡಿ ಸರ್, ಒಂದು 5 ನಿಮಿಷದೊಳಗೆ ಎಲ್ಲ ಮುಗ್ದೋಯ್ತಲ್ಲಿ. 5 ನಿಮಿಷ. ನಾವು ಇಲ್ಲಿಂದ ಇಲ್ಲಿ ಕೂತ್ಕೊಂಡಿದ್ವಿ, ತಿರುಗಿ ನೋಡಿದೆ, 1 ನಿಮಿಷ, ಒಂದು 2-3 ಸೆಕೆಂಡ್ ಅಬ್ಸರ್ವ್ ಮಾಡಿದೆ. ಆಮೇಲೆ ಏನಾಯಿತು, ಅದು ಹುಡುಗಿ ಕಿರ್ಚ್ಕೊಂಡ್ರು, ಹುಡುಗಿ ಕೈ ನುಲ್ಚಿದ್ರಲ್ಲ, ಮುಂದಕ್ಕೆ ಪಾಸಾದೆ. ಅವ್ರು ನನ್ನ ನೋಡಿದ್ರು. ಆವಾಗ ಅಮ್ಮ ನೀವು ಬನ್ನಿ ನಾನು ಹೋಗ್ತೀನಿ ಅಂತ ಓಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಅವರು ನುಲ್ಚಿಬಿಟ್ಟು ಆ ಹುಡುಗಿ ಕೆಳಗೆ ಏನೋ ಬೀಳ್ತು, ಬಗ್ಗಿದ್ಲು ಹುಡುಗಿ. ಅಷ್ಟರೊಳಗೆ ಅದೇನಾಯಿತು, ಹುಡುಗಿ ಸೌಂಡ್ ನಿಂತೋಯ್ತು. ಆಮೇಲೆ ಅವ್ರು ಕಾರೊಳಗೆ ಹಾಕ್ಕೊಂಡಿದ್ದಾರೆ. ಆಗ ಕಾರು ಪಾಸಾಗೋಯ್ತು. ನಾನು ಅವ್ರನ್ನ ರೀಚ್ ಮಾಡೋಕ್ಕಾಗಲಿಲ್ಲ. ನೀವೀಗ ಆ ಹುಡುಗಿ ನಡ್ಕೊಂಡು ಬರೋದೆಲ್ಲ ನೋಡಿದ್ದೀರಿ. ಆ ನಂತರ ಆ ಹುಡುಗಿನ ಹಿಂದೆ ಕೈ ಕಟ್ಟಿ ಆಗ ಆ ಹುಡುಗಿನ ಎತ್ಕೊಂಡು ಹೋಗಿರೋದು ಎಲ್ಲ ನೋಡಿದ್ದೀರಿ ಅಲ್ವಾ? ನಾನೀಗ ಒಂದು ಫೋಟೋ ತೋರಿಸ್ತೀನಿ, ಆ ಹುಡುಗಿ ಅಂತ ಐಡೆಂಟಿಫೈ ಮಾಡ್ತೀರಾ? ನೋಡಿ, ಈ ಫೋಟೋ ನಾನು ತೋರಿಸ್ತೀನಿ ಈ ಅಮ್ಮನಿಗೆ, ಅವ್ರನ್ನ ಐಡೆಂಟಿಫೈ ಮಾಡ್ತಾರಾ ಅಂಥೇಳಿ. ನೋಡಿ, ಈ ಫೋಟೋ ನಾನು ತೋರಿಸ್ತೀನಿ.